Hi guys, welcome back to our YouTube channel. ಇವತ್ತು ನಾವೆಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದಂದ್ರೆ ನಮ್ಮ ಅಜ್ಜಿ ಮನೆಯಿಂದ. ನಮ್ಮ ಅಜ್ಜಿ ಇಲ್ಲೇ ಇದ್ದಾರೆ. ಹಾಯ್ ಮಾಡಜ್ಜಿ. ಹಾಯ್. ಇವತ್ತು ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ. ಅದಕ್ಕೆ ಸುಮ್ಮನೆ ಮಂಡಕ್ಕಿ ತಿಂಡಿ ಮಾಡೋಣ, ಕಡಲೆಪುರಿ ತಿಂಡಿ ಅಂತ ಹೇಳಿದ್ರು ನಮ್ಮ ಅಜ್ಜಿ. ಹೇಳ್ಕೊಡ್ತಾರೆ, ನಾವು ಮಾಡ್ತೀವಿ. ಹೆಂಗಿರುತ್ತೆ, ಹೆಂಗೆ ಮಾಡ್ತೀವಿ ಅಂತ ನೋಡ್ತಾ ಇರಿ. ಇದಿಷ್ಟು ನಮ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಹಾಂ ಗೈಸ್, ಇವಾಗ ನೋಡಿ, ಇವಾಗ ಚಿಟಿಕೆ ಹೊಡಿದ ತಕ್ಷಣ ಇದು ಚೇಂಜ್ ಆಗಿಬಿಡುತ್ತೆ, ಎಲ್ಲ ಕಟ್ ಆಗಿಬಿಡುತ್ತೆ. ಈ ಗೈಸ್ ಹಿಂಗೆ ನನ್ನ ಮ್ಯಾಜಿಕ್. ಮೊದಲು ಸ್ಟವ್ ಹಚ್ಕೋಬೇಕು. ಆನಂತರ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಚಟಪಟ ಅಂತ ಸೌಂಡ್ ಬರಬೇಕು. ಇದಕ್ಕೆ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದು ಸ್ವಲ್ಪ ಸೌಂಡ್ ಬರಬೇಕು. ಶೇಂಗಾ ಬೀಜ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಮೇಲೆ ಕರಿಬೇವು ಹಾಕ್ಬಿಟ್ಟು ಓಡೋಗಬೇಕು. ಇದಿಷ್ಟು ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ಇದು ಫ್ರೈ ಅದು ಸಾಕು. ಅದಾದಮೇಲೆ ಸ್ವಲ್ಪ ಈರುಳ್ಳಿ, ನೆಕ್ಸ್ಟು ಟೊಮೆಟೊ ಹಾಗೂ ಮೆಣಸಿನ್ಕಾಯಿ, ಇದಿಷ್ಟು ಮೂರು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಚೆನ್ನಾಗಿ. ಓಕೆ. ಫ್ರೈ ಆಗಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬೇಯಕ್ಕೆ ಬಿಡಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ, ಅದು ನೀರೆಲ್ಲ ಹೋಗೋ ಗಂಟ ಬೇಯಿಸ್ಬೇಕು. ಆವಾಗ ಅದು ಕರೆಕ್ಟಾಗಿರುತ್ತೆ. ಇವಾಗಲೇ ಉಪ್ಪು ಹಾಕಿದ್ರೆ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಅಂಟಿರುತ್ತೆ. ಹಂಗೆ ಲೋ ಫ್ಲೇಮಲ್ಲಿ ಇಕ್ಕಲ್ಲ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿದ್ರೆ ಬೇಗ ಫ್ರೈ ಆಗುತ್ತೆ. ಇಷ್ಟು ಕುದಿ ಬರ್ತಾ ಇದೆ, ಆದರೂ ನೀರು ಕಮ್ಮಿ ಆಗ್ತಾಯಿಲ್ಲ. ಆದರೂ ನೀರು ಹೋಗೋ ಗಂಟ ಕುದಿಸ್ಲೇಬೇಕು. ಇದು ಕುದೀತಾ ಇರಲಿ, ಆಮೇಲೆ ಸಿಗ್ತೀವಿ. ಕಡಲೆಪುರಿನ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಅಜ್ಜಿ ಹಾಕತ್ಕೆ ಹಿಂಗೆ ಮಾಡೋಂಗಿಲ್ವಾ? ಹೆಂಡು ನೀರೆಲ್ಲ ಹೋಗಬೇಕು, ಆಮೇಲೆ ಹಿಂಗೆ ಹಾಕಬೇಕು. A few moments later. ಗೈಸ್, ಫೈನಲಿ ನೀರು ಖಾಲಿ ಆಯಿತು. ಅಟ್ ಲಾಸ್ಟ್ ಕೊತ್ತಂಬರಿ ಇರಲೇಬೇಕು. ಕೊತ್ತಂಬರಿ ಇಲ್ಲಾಂದರೆ ಯಾವ ಅಡುಗೆನೂ ಕಂಪ್ಲೀಟ್ ಆಗೋಲ್ಲ. ಸೊ ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ನ ಆಫ್ ಮಾಡಬೇಕು. ಗೈಸ್, ಇವಾಗ ಇಷ್ಟೊಂದು ಆಗಿತ್ತು. ಸ್ವಲ್ಪ ಎತ್ತಿಕೊಂಡಿದ್ದೀವಿ ಗೊಜ್ಜನ್ನ. ಇದಕ್ಕೆ ನೆನೆಸಿಟ್ಟಿದ್ವಲ್ಲ ಕಡಲೆಪುರಿ, ಅದನ್ನು ಹಾಕ್ಬೇಕು ಇದಕ್ಕೆ. ಇನ್ನೊಂದೇನಪ್ಪ ಅಂದರೆ, ಈ ಮಂಡಕ್ಕಿ ತಿಂಡಿ ಜೊತೆಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಇದ್ದರೆ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಅಜ್ಜಿ ಹೆಂಗೈತೆ ಹೇಳು ತಿನ್ಬಿಟ್ಟು. ಸೂಪರ್ ಆಯ್ತಾ? ನಿಜ? ಉಪ್ಪೆಲ್ಲ ಕರೆಕ್ಟ್ ಆಯ್ತಾ? ಶೇಂಗಾ ಬೀಜ ನೋಡು, ಮತ್ತೆ ಚೆನ್ನಾಯ್ತಾ? ಸೂಪರ್. ಉಪ್ಪೆಲ್ಲ ಕರೆಕ್ಟಾಗಿ ಅಂಟೈತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಖಿಲ ಹೆಂಗೈತೆ? ಸೂಪರ್ ಆಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಗೈಸ್, ಇವಾಗ ನಾಷ್ಟ ಮಾಡಿಬಿಟ್ಟು ಸಿಗ್ತೀವಿ ಅಷ್ಟೇ. ಗೈಸ್, ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರೋ ಮಂಡಕ್ಕಿ ತಿಂಡಿ ಮಾಡಿದ್ವಿ ಅಂತ. ಟೇಸ್ಟ್ ಮಾತ್ರ ಹೆಂಗಿತ್ತು ನಿಖಿಲ? ಸೂಪರ್ ಆಗಿತ್ತು. ನಿಜ ಸೂಪರ್ ಆಗಿತ್ತು. ಇದಕ್ಕೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಇದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಇದು ದಾವಣಗೆರೆ ಮತ್ತು ದುರ್ಗಾ ಕಡೆ ಸೈಡೆಲ್ಲ ಫೇಮಸ್ಸು. ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.